ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಒಂದು ಪುನರ್ನಿರ್ಮಾಣಗೊಂಡ ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ವಿ. ಇದು ಒಟ್ಟು 290 ದೇವಸ್ಥಾನ ಇದೆ. ನಾವೀಗ ಬಂದಿರುವಂಥದ್ದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕು ತೆರಕಣಾಂಬಿ ಅನ್ನೋ ಒಂದು ಗ್ರಾಮದಲ್ಲಿ. ಇದೇ ಗ್ರಾಮದಲ್ಲಿ 3 ದೇವಸ್ಥಾನ ಇದೆ. ಈಗ ಒಂದು ದೇವಸ್ಥಾನ ಮುಗಿಸಿ 2ನೇ ದೇವಸ್ಥಾನಕ್ಕೆ ಬಂದಿದ್ದೀನಿ. ಬನ್ನಿ ಒಳಗಡೆ ಹೋಗಿ ದೇವ್ರ ದರ್ಶನವನ್ನು ಮಾಡೋಣ. ಸ್ನೇಹಿತರೆ, ನೀವು ನೋಡ್ಬೋದು ಹಳೆ ದೇವಸ್ಥಾನ ಹೇಗೆ ಶಿಥಿಲವಾಗಿತ್ತು ಅಂತ ಹೇಳಿಬಿಟ್ಟು. ದೇವಸ್ಥಾನದ ಮೇಲ್ಭಾಗದಲ್ಲೆಲ್ಲ ಗಿಡಗಳೆಲ್ಲ ಬೆಳ್ಕೊಂಡಿತ್ತು. ಬೆಳ್ಕೊಂಡಾಗ ಏನಾಗುತ್ತೆ ಅಂದರೆ ತುಂಬ ಹಳೆ ದೇವಸ್ಥಾನ ಆಗಿರೋದ್ರಿಂದ ಸೋರುತ್ತ ಕೆಲಸಗಳಾಗುತ್ತೆ, ಒಳಗಡೆ ನೀರು ಬರುತ್ತೆ. ಆದರೆ ಇದನ್ನು ದೇವಸ್ಥಾನ ಜೀರ್ಣೋದ್ಧಾರವನ್ನು ಮಾಡಿದ್ದಾರೆ ಧರ್ಮಸ್ಥಳದಿಂದ. ಬನ್ನಿ ನೋಡೋಣ. ದೇವಸ್ಥಾನಕ್ಕೆ ನಾವು ಬಂದ ತಕ್ಷಣ ಒಂದು ಶಾಸನವನ್ನು ನಾವು ಇಲ್ಲಿ ಕಾಣ್ಬೋದು. ಮೇಲ್ಭಾಗದಲ್ಲಿ ಮಾತ್ರ ಇದೆ, ಅಂದರೆ ಕೆಳಗಡೆ ಹೂತಿಟ್ಟಿದ್ರು ಅಂತ ಅನಿಸುತ್ತೆ ಇದನ್ನು ಮೇಲಕ್ಕೆ ನೋಡೋಕ್ಕೆ. ಅಂದರೆ ಇಷ್ಟು ಭಾಗದವರೆಗೂ ಹೂತಿ ಮಣ್ಣಲ್ಲಿ ಮುಚ್ಚಿ ಇದನ್ನು ಶಾಸನವನ್ನು ಬರೆದಿದ್ರು. ಶಾಸನ ಹಳೆಗನ್ನಡದಲ್ಲಿದೆ ಅಂತ ಅನಿಸುತ್ತೆ. ನೋಡ್ಬೋದು ನಾವು ಯಾವ ಕಾಲದಲ್ಲಿ ಯಾವ ರಾಜರು ಮಾಡಿಸಿದ್ರು ಅಂತ. ನಾವು ಪ್ರತಿ ಊರಿಗೆ ಹೋದಬೇಕಾದ್ರೂ ನೋಡ್ತೀವಿ, ಒಂದು ಊರಿನಲ್ಲಿ ಅಥವಾ ಒಂದು ಕಡೆ ಒಂದು ದೇವಸ್ಥಾನವನ್ನು, ಅಂದರೆ ಶಿವ ದೇವಸ್ಥಾನವನ್ನು ನಿರ್ಮಾಣ ಮಾಡಿದಾಗ ವಿಷ್ಣು ದೇವಸ್ಥಾನವನ್ನು ಕೂಡ ಮಾಡ್ತಾಯಿದ್ರು. ಈಗ ತಾನೇ ನಾವು ಒಂದು ವಿಷ್ಣು ದೇವಸ್ಥಾನವನ್ನು ನೋಡ್ಕೊಬಂದು ಅದರ ಪಕ್ಕದಲ್ಲೇ ಇದ್ದಂಥದ್ದು ಇದು ಶಿವ ದೇವಸ್ಥಾನ. ಬನ್ನಿ ದರ್ಶನವನ್ನು ಮಾಡೋಣ. ಇಲ್ಲ, ಇವತ್ತು ನಾವು ಬಂದಿರೋ ಸಮಯಕ್ಕೆ ದೇವಸ್ಥಾನ ಕ್ಲೋಸ್ ಆಗಿದೆ. ಆದರೆ ದೇವಸ್ಥಾನದ ಹೊರಭಾಗದಲ್ಲೇ ನಮಗೆ ಶಿಲಾಶಾಸನ ಇದೆ, ಇಲ್ಲಿ ಸಿಗ್ತಾ ಇದೆ. 2021ರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ. ಅಂದರೆ ಒಂದು 4 ವರ್ಷದ ಹಿಂದೆ ಇಲ್ಲಿನ ಗ್ರಾಮಸ್ಥರು ಹಾಗೂ ಸರ್ಕಾರ ಮತ್ತು ನಮ್ಮ ಧರ್ಮಸ್ಥಳ ಸಂಘದಿಂದ ಸೇರಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಒಟ್ಟು ಈ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ 24 ಲಕ್ಷ ಖರ್ಚನ್ನು ಮಾಡಿ ಜೀರ್ಣೋದ್ಧಾರವನ್ನು ಮಾಡಿರ್ತಾರೆ. ಬನ್ನಿ ದೇವಸ್ಥಾನದ ಒಂದು ಸುತ್ತ ಪ್ರದಕ್ಷಿಣೆಯನ್ನು ನಾವು ಮಾಡ್ಕೊಂಡು ಬರೋಣ. ನಾವು ಕಾಣ್ಬೋದು ದೇವಸ್ಥಾನದ ಬಲಬದಿಯಿಂದ ಒಂದು ದ್ವಾರ ಇದೆ ಒಳಗಡೆ ದೇವರ ದರ್ಶನ ಮಾಡ್ಲಿಕ್ಕೆ ಹೋಗೋದಕ್ಕೆ. ಹಾಗೆ ಬನ್ನಿ ಒಳಗಡೆ ಹೋಗಿ ಈ ಬಾಗಿಲಲ್ಲಿ ಹೊರಗಡೆ ಬರಬೇಕು. ಓಕೆ, ಒಳಗಡೆ ದರ್ಶನ ಮಾಡ್ಕೊಂಡವರು ಬರೋದಕ್ಕಂತ ಈ ಬಾಗಿಲಿರೋದು. ಇನ್ನೊಂದು ದೇವಸ್ಥಾನವನ್ನು ಏನಾಕಿದ್ದು ದಕ್ಷಿಣಾಮೂರ್ತಿಯನ್ನು ಆವಾಗಲೇ ಕಟ್ಸಿರುವಂಥದ್ದಲ್ಲ, ವೀರೇಂದ್ರ ಹೆಗ್ಡೆ ಅವರು ಕಟ್ಸಿರುವಂಥದ್ದು. ನಾವು ದರ್ಶನವನ್ನು ಮಾಡ್ಬೋದು. ದಕ್ಷಿಣಾಮೂರ್ತಿಯನ್ನು ಹೊಸದಾಗಿ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಅವರು ಸಮ್ಮುಖದಲ್ಲಿ 2021ರಲ್ಲಿ ಕಟ್ಸಿರ್ತಾರೆ. ನಾವೀಗ ವಿಮಾನ ಗೋಪುರವನ್ನು ನೋಡ್ಬೋದು. ದೇವಸ್ಥಾನದ ಹಳೆಯ ದೇವಸ್ಥಾನಕ್ಕೆ ಈ ಗೋಪುರನೇ ಇರಲಿಲ್ಲ, ಫುಲ್ ಶಿಥಿಲವಾಗಿ ಇದು ಪೂರ್ತಿಯಾಗಿ ಮರುನಿರ್ಮಾಣವನ್ನು ಮಾಡಿದ್ದಾರೆ ಧರ್ಮಸ್ಥಳದಿಂದ. ನೋಡ್ಬೋದು ನಾವು ಕೆಳಗಡೆ ಕಲ್ಲು ಹೇಗಿತ್ತು ಅದನ್ನು ಹಾಗೇ ಇಟ್ಟು, ಇಲ್ಲೆಲ್ಲೂ ಯಾವುದೇ ರೀತಿ ಹೊಸ ಕಲ್ಲನ್ನು ಹಾಕ್ತಿಲ್ಲ. ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ಬೇರೆ ಕಡೆ ಥರ ಹೊಸ ಕಲ್ಲನ್ನು ಯಾವುದನ್ನು ಬಳಸಿಲ್ಲ, ತುಂಬ ಕಡಿಮೆ ಬಳಸಿದ್ದಾರೆ. ಮೇಲ್ಛಾವಣಿಗೋಸ್ಕರ ಹೊಸ ಕಲ್ಲನ್ನು ಮಾತ್ರ ಬಳಸಿದ್ದಾರೆ. ಇನ್ನು ಪೂರ್ತಿಯಾಗಿ ಕೆಳಗಡೆ ಇರುವಂಥದ್ದೆಲ್ಲ ಹಳೆಯ ಶಿಲಾಶಾಸನಗಳನ್ನೇ ಬಳಸಿ ಮಾಡಿದ್ದಾರೆ. ನಾವು ಈಗ ವಿಮಾನ ಗೋಪುರವನ್ನು ನೋಡ್ತಾ ಇದ್ದೀವಿ. ಬನ್ನಿ ಮುಂದೆ ಹೋಗೋಣ. ದೇವಸ್ಥಾನದ ಮುಂಭಾಗದಲ್ಲಿ ಇನ್ನೊಂದು ಗುಡಿ ಇದೆ. ಬನ್ನಿ ನೋಡೋಣ ದೇವರು ಯಾವ ದೇವರು ಅಂತ ಹೇಳಿಬಿಟ್ಟು. ಜನ ಪುರೋಹಿತರು ಇಲ್ಲ, ನಾವು ಹಾಗಾಗಿ ದೇವಸ್ಥಾನ ಆದರೆ ಓಪನ್ ಇದೆ. ಶಿವನ ಇನ್ನೊಂದು ರೂಪವಾದ ವೀರಭದ್ರೇಶ್ವರ ಸ್ವಾಮಿ ದೇವರು. ಆ ದೇವಸ್ಥಾನದ ಮುಂಭಾಗದಲ್ಲಿ ಈ ದೇವರ ಗುಡಿ. ತೆರಕಣಾಂಬಿಯಲ್ಲಿರುವಂತಹ ಇನ್ನೊಂದು ಶೃಂಗಾರ ಆಂಜನೇಯ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಅಲ್ಲಿಗೆ ನಾವು ಬಂದಿದ್ದೀವಿ. ಬನ್ನಿ ನೋಡೋಣ. ಈಗ ನೋಡ್ಬೋದು ನಾವು ಹಳೆ ಫೋಟೋವನ್ನು ಫುಲ್ಲು ನಶಿಸಿ ಹೋಗಿತ್ತು. ದೇವಸ್ಥಾನ ಒಂದು ಶಿಥಿಲಾವಸ್ಥೆಯಲ್ಲಿ ಇತ್ತು, ಅದನ್ನು ಜೀರ್ಣೋದ್ಧಾರ ಮಾಡಿದ್ದಾರೆ. ದೇವಸ್ಥಾನ ಬೀಗ ಹಾಕಿದೆ. ನೋಡೋಣ, ದೇವ ದರ್ಶನ ಆಗುತ್ತಾ ನೋಡೋಣ. ಬನ್ನಿ ದರ್ಶನವನ್ನು ಹೊರಗಡೆಯಿಂದ ಮಾಡ್ಬೋದು. ಒಂದು ದೊಡ್ಡದಾದಂತಹ ಆಂಜನೇಯನ ವಿಗ್ರಹ ಇದೆ. ಒಂದು ಕಲ್ಲಿನಲ್ಲಿ ನಮಗೆ ದೂರದಿಂದ ನೋಡಿದ್ರೆ ಕಲ್ಲಿನಲ್ಲಿ ಮೂಡಿರೋ ಥರ ಕಾಣಿಸ್ತಾ ಇದೆ. ಬಟ್ ತುಂಬ ಚೆನ್ನಾಗಿದೆ. ಇವತ್ತು ಶನಿವಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಪೂಜೆ ಮಾಡಿ ಹೋಗಿದ್ದಾರೆ. ಹಾಗೆಯೇ ಪಕ್ಕದಲ್ಲಿ ಶಿಲಾಶಾಸನ ಕೂಡ ಇದೆ. ಬನ್ನಿ ನೋಡೋಣ. 2021ರಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಸರ್ಕಾರ ಹಾಗೂ ಧರ್ಮಸ್ಥಳ ಮತ್ತು ಇಲ್ಲಿನ ಗ್ರಾಮಸ್ಥರು ಸೇರಿ ಸುಮಾರು 24 ಲಕ್ಷ ವೆಚ್ಚದಲ್ಲಿ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ಹಾಗೆ ನಾವು ಇಲ್ಲಿ ಪಕ್ಕದಲ್ಲಿ ನೋಡಬೇಕಾದ್ರೆ ಒಂದು ಪಾದಗಳು ಕಾಣಿಸ್ತು. ಮೇ ಬಿ ಅಂದರೆ ನಮಗೆ ಅನಿಸಿರೋ ಹಾಗೆ ಇದು ಆಂಜನೇಯ ಸ್ವಾಮಿ ದೇವಸ್ಥಾನ ಆಗಿರೋದ್ರಿಂದ ಇದು ಆಂಜನೇಯನ ಪಾದ ಆಗಿರ್ಬೋದು ಅಂತ ನಾನು ಊಹೆ ಮಾಡ್ತೀನಿ. ಹಾಗೆ ಇದಕ್ಕೊಂದು ಗೋಪುರದ ಥರ ಒಂದು ಕಟ್ಟೆ ಕೂಡ ಮಾಡಿದ್ದಾರೆ, ನಾವು ನೋಡ್ಬೋದು. ತುಂಬ ಚೆನ್ನಾಗಿದೆ. ಚಿಕ್ಕ ದೇವಸ್ಥಾನ ಆದರೂ ಕೂಡ ಶಿಥಿಲ ಆಗಿದ್ದರಿಂದ ನಾನು ಮುಂದೆ ಏನಿದೆ ಇದು ಪೂರ್ತಿಯಾಗಿ ಶಿಥಿಲವಾಗಿತ್ತು, ಅದನ್ನು ಪೂರ್ತಿಯಾಗಿ ಚೇಂಜ್ ಮಾಡಿದ್ದಾರೆ. ಹಿಂದೆ ಇರುವಂತಹ ಒಂದು ಗಾಳಿ ಗೋಪುರದ ಕಲ್ಲುಗಳು ಮಾತ್ರ ಇದೆ. ಮೇಲ್ಗಡೆ ಮತ್ತೆ ಪೂರ್ತಿಯಾಗಿ ಹೊಸದಾಗಿ ನಿರ್ಮಾಣ ಮಾಡಿದ್ದಾರೆ, ನಾವು ನೋಡ್ಬೋದು. ಈ ದೇವಸ್ಥಾನ ಊರಿನ ಹೊರಭಾಗದಲ್ಲಿದೆ. ದರ್ಶನ ಮಾಡಿದಂತೆ ಇದು ದೇವಸ್ಥಾನದ ಊರ ಮಧ್ಯದಲ್ಲಿತ್ತು, ಇದು ಹೊರಭಾಗದಲ್ಲಿದೆ. ನೋಡ್ತೀರ ಸುತ್ತ ಪ್ರಕೃತಿ ಹೇಗಿದೆ ಅಂತೇಳ್ಬಿಟ್ಟು. ತುಂಬ ಸೈಲೆಂಟಾಗಿದೆ. ನಮಗೆ ಇಲ್ಲಿ ಬಂದ ಖುಷಿ ಆಯಿತು ನೋಡೋದಕ್ಕೆ. ದೇವಸ್ಥಾನದ ಪಕ್ಕದಲ್ಲಿ ಇನ್ನೊಂದು ಕಾಮಗಾರಿ ನಡೀತಾ ಇದೆ. ಹಾಗೆ ನವಗ್ರಹಗಳನ್ನು ಕೂಡ ಪ್ರತಿಷ್ಠಾಪನೆ ಮಾಡಿದ್ದಾರೆ, ನಾವು ನೋಡ್ಬೋದು. ನವಗ್ರಹಗಳನ್ನು ಹೊಸದಾಗಿ ಪ್ರತಿಷ್ಠಾಪನೆಯನ್ನು
ಮಾಡಿದ್ದಾರೆ. ಈ ಗುಂಡ್ಲುಪೇಟೆಯಲ್ಲಿರುವಂತಹ 3 ದೇವಸ್ಥಾನ ಒಟ್ಟು ಇತ್ತು. 3 ದೇವಸ್ಥಾನ ಕೂಡ ಒಂದೇ ಊರಿನಲ್ಲಿತ್ತು. ಈಗ 3 ದೇವಸ್ಥಾನ ಕಂಪ್ಲೀಟ್ ಆಗಿದೆ. ನಮ್ಮ ಮುಂದಿನ ಪಯಣ ಈಗ HD ಕೋಟೆಯಲ್ಲಿ ಒಂದು ದೇವಸ್ಥಾನ ಇದೆ. HD ಕೋಟೆ ತಾಲೂಕಿನಲ್ಲೇ ಒಂದು ದೇವಸ್ಥಾನ ಇದೆ. ಅದನ್ನು ಮುಗಿಸ್ಕೊಂಡು ನಾವು ನಾಳೆಗೆ ಕೊಡಗಿಗೆ ಬರ್ತೀವಿ. ಕೊಡಗಿನಲ್ಲಿ 3 ದೇವಸ್ಥಾನ ಇದೆ. ಯಾರ್ಯಾರು ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಶೇರ್ ಮಾಡಿ, ಒಂದು 10 ಜನಕ್ಕೆ ತಿಳಿಲಿ ಧರ್ಮಸ್ಥಳದಿಂದ ಏನೇನು ಜೀರ್ಣೋದ್ಧಾರ ಕಾರ್ಯಗಳಾಗಿದೆ ಅನ್ನೋದು. ಹಾಗೆಯೇ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ. ಹರಿ ಓಂ ನಮಸ್ತೆ. ನಾನು ದಯಾನಂದ್ ಸಕಲೇಶ್ಪುರ. ಧರ್ಮಸ್ಥಳ ಜನಜಾಗೃತಿ ಯಾತ್ರೆ, ಧರ್ಮಸ್ಥಳದಿಂದ ಪುನರ್ ನಿರ್ಮಾಣಗೊಂಡ ಒಂದು ದೇವಸ್ಥಾನಗಳ ಒಂದು ಯಾತ್ರೆಯನ್ನು ಮಾಡ್ತಾ ಇದ್ವಿ. ಈಗ HD ಕೋಟೆಗೆ ಬಂದಿದ್ವಿ. HD ಕೋಟೆನಲ್ಲಿ ಒಂದೇ ಒಂದು ದೇವಸ್ಥಾನ ಇದೆ. ನಾವಿಲ್ಲಿ ನೋಡ್ಬೋದು. ಅಲ್ಲಿಗೆ ಹೋಗ್ಬೇಕಾಗಿದ್ದಂಥ ರೋಡು ಕನ್ಫ್ಯೂಸ್ ಆಗಿ ದಾರಿನಲ್ಲಿ ನಿಂತ್ಕೊಂಡಿದ್ದೀವಿ. ತೋರಿಸ್ತೀನಿ ಬನ್ನಿ ಹೇಗಿದೆ ಅಂತ ಹೇಳ್ಬಿಟ್ಟು. ನೀವೇನು ನೋಡ್ತಾ ಇದ್ದೀರಾ ನೋಡಿ, ಅಲ್ಲಿಗೆ ಗೂಗಲ್ ಮ್ಯಾಪು ಈ ರೋಡ್ ಮುಖಾಂತರ ತೋರಿಸ್ತಾ ಇದೆ. ಅಲ್ಲಿ ರೋಡೇ ಇಲ್ಲ. ಇಲ್ಲೊಂದು ಮೇನ್ ರೋಡ್ ಇದೆ. ಈ ಕಡೆ ಈ ರೋಡ್ನಲ್ಲಿ ತೋರಿಸ್ತಾ ಇದೆ. ಇನ್ನೂ 2.5 ಕಿಲೋಮೀಟ್ರ್ ಹೋಗಬೇಕು ಅಂತ ಹೇಳ್ಬಿಟ್ಟು ನಮ್ಮ ಶಶಿಯವರು ಒಂದು ಪಕ್ಕದಲ್ಲಿ ಮನೆ ಇದೆ, ಅಲ್ಲಿ ಕೇಳ್ತಾ ಇದ್ದಾರೆ ಯಾವ ಕಡೆ ಹೋಗಬೇಕು, ಏನು ಹೋಗಬೇಕು ಅಂತ ಹೇಳ್ಬಿಟ್ಟು. ನೋಡೋಣ ಬನ್ನಿ ಸ್ನೇಹಿತರೆ. ಇವಾಗ ನಾವು ಮಾಗೋಡಿಲು ಗ್ರಾಮಕ್ಕೆ ಬಂದ್ವಿ. ಇಲ್ಲಿ ನಾವು ನೋಡ್ಬೋದು ಒಂದು ಹಾಲು ಉತ್ಪಾದನಾ ಮಹಿಳಾ ಸಹಕಾರಿ ಸಂಘ ಇದೆ. ಈ ಸಂಘಕ್ಕೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ 75,000 ಸಹಾಯಧನ ಆಗಿದೆ ಈ ಕಟ್ಟಡ ಕಾಮಗಾರಿಗೆ. ಇದು ನಾವು ಇಲ್ಲಿ ನೋಡ್ತಾ ಇರೋದಲ್ಲ, ಪ್ರತಿ ಒಂದು ಹಳ್ಳಿಲೂ ಕೂಡ ತುಂಬ ಕಡೆ ಈ ಥರ ಒಂದು ಹಾಲು ಉತ್ಪಾದನಾ ಕೇಂದ್ರಕ್ಕೆ ಸಹಾಯಧನವನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡಿಕೊಟ್ಟಿದ್ದಾರೆ. ಬನ್ನಿ, ಇವಾಗ ಸ್ವಲ್ಪ ದೂರದಲ್ಲೇ ದೇವಸ್ಥಾನ ಇದೆ ಅಂತ ಹಳ್ಳಿಯವರು ಹೇಳಿದ್ರು. ಊರಿಂದ ಆಚೆ ಇದೆ ಅಂತ ಹೇಳ್ಬಿಟ್ಟು ನಾವು ಹೋಗ್ತಾ ಇರುವಂತಹ ರೋಡನ್ನು ಕೂಡ ನೀವು ನೋಡ್ಬೋದು. ಮಣ್ಣಿನ ರೋಡು. ಈ ಊರಿಗೆ ಬರ್ತಾ ಇದೇ ಥರದ್ದು ರೋಡ್ ತುಂಬ ಕಡೆ ಇತ್ತು. ನಮಗೆ ಒಂದು 30 ಕಿಲೋಮೀಟ್ರಿಗೆ ಒಂದು ಕಾಲು ಗಂಟೆ ನಾವು ತಗೊಂಡಿದ್ದೀವಿ. ಕಾರಣ ಅಂತ ಅಂದರೆ ಇದೆ, ರೋಡು ಸರಿ ಇಲ್ಲದೆ ಇರೋದ್ರಿಂದ. ಸ್ನೇಹಿತರೆ ನೋಡ್ಬೋದು ನಾವು ಎಂಥ ದಾರಿನಲ್ಲಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಲೈಕ್ ನಮಗಿದು ಆಫ್ ರೋಡು ತುಂಬ ಕಡೆ ಇದೇ ಥರ ಮಾಡಿದ್ದೀವಿ. ಇದು ಕಬಿನಿ ಪಕ್ಕದಲ್ಲಿ ಇರೋದ್ರಿಂದ ನಮಗೆ ಸುತ್ತಮುತ್ತ ತುಂಬ ಹಸಿರು ಕಾಣಿಸುತ್ತೆ. ಗದ್ದೆಗಳು, ಹೊಲಗಳು, ತೆಂಗಿನ ತೋಟಗಳು, ತುಂಬ ಖುಷಿ ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಅಲ್ಲಿಗೆ ಹೋಗ್ಬೇಕು ನಾವೀಗ. ಹೇಗೆ ಹೋಗೋದು ಅಂತ ಗೊತ್ತಿಲ್ಲ, ನೋಡಬೇಕು. ಅಲ್ಲಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿದೆ. ನೀವು ಆ ಕಡೆ ಬೆಟ್ಟ ಗುಡ್ಡ ಎಲ್ಲ ಕಾಣಿಸ್ತಿರಲ್ಲ, ಅದು ಬಂಡೀಪುರ ಫಾರೆಸ್ಟ್ ಅದಾದಮೇಲೆ ಬರುತ್ತೆ. ಇದು ಕೇರಳ ಬಾರ್ಡ್ರು ಬರುತ್ತೆ. HD ಕೋಟೆ ಅಂದರೆ ಈ ಕಡೆಗೆ ಹೋದರೆ ಬಂಡೀಪುರ, ಈ ಕಡೆ ಬರುತ್ತೆ. ನೋಡ್ಬೋದು ಎಷ್ಟು ಹಸಿರಾಗಿದೆ ಅಂತೇಳ್ಬಿಟ್ಟು. ತುಂಬ ಚೆನ್ನಾಗಿದೆ ನೇಚರು. ಕೊನೆಗೂ ಕೂಡ ನಮಗೆ ದೇವಸ್ಥಾನ ಸಿಕ್ತು. ಬನ್ನಿ, ನೀಲಕಂಠೇಶ್ವರ ದೇವಸ್ಥಾನ. ಇದು ಊರಿನ ಹೊರಭಾಗದಲ್ಲಿದೆ, ಹಾಗಾಗಿ ಸ್ವಲ್ಪ ನಮಗೆ ಕಷ್ಟ ಆಯಿತು ಹುಡಿಕೊಂಡು ಬರೋದಕ್ಕೆ. ಕೇಳ್ಕೊಂಡು ಬಂದ್ವಿ. ನೋಡಿ, ಬಂದ ತಕ್ಷಣ ನಮಗೆ 2 ದ್ವಾರಪಾಲಕರು ಕಾಣಸಿಗ್ತಾರೆ. ದೇವಸ್ಥಾನ ನಾರ್ಮಲಾಗಿ ಕ್ಲೋಸ್ ಇರುತ್ತಂತೆ, ನಾಳೆ ಒಂದು ಪ್ರೋಗ್ರಾಮ್ ಇರೋದ್ರಿಂದ ಓಪನ್ ಇದೆ. ನೋಡಿ, ದ್ವಾರದಲ್ಲೇ ನಾವು ಶ್ರೀ ಕ್ಷೇತ್ರ ಮಂಜುನಾಥ ಸ್ವಾಮಿ ಹಾಗೂ ವೀರೇಂದ್ರ ಹೆಗ್ಡೆ ಅವರ ಫೋಟೋವನ್ನು ಕಾಣ್ಬೋದು. ಹಾಗೆ ಪಕ್ಕದಲ್ಲಿ ನಮಗೆ ಶಿಲಾಶಾಸನ ಕೂಡ ಇದೆ. ಶಾಸನದ ಪ್ರಕಾರ 2012ರಲ್ಲಿ ಇದು ಜೀರ್ಣೋದ್ಧಾರ ಆಗಿದೆ. ಧಾರ್ಮಿಕ ದತ್ತಿ ಇಲಾಖೆ ಹಾಗೂ ಇಲ್ಲಿನ ಗ್ರಾಮಸ್ಥರು ಮತ್ತು ಧರ್ಮಸ್ಥಳದವರು ಸುಮಾರು 14 ಲಕ್ಷ ವೆಚ್ಚದಲ್ಲಿ ಈ ದೇವಸ್ಥಾನ ಜೀರ್ಣೋದ್ಧಾರ ಆಗಿದೆ. ನೋಡ್ಬೋದು, ದೇವಸ್ಥಾನದ ಮುಂಭಾಗದಲ್ಲಿ ಒಂದು 3 ಕಂಬಗಳಿದೆ. ದೊಡ್ಡದು ಬೃಹದಾಕಾರದ ಕಂಬಗಳು, 4 ಕಂಬಗಳು, ಕ್ಷಮೆ ಇರಲಿ, 4 ಕಂಬಗಳಿದೆ. ಬನ್ನಿ, ದೇವಸ್ಥಾನದ ಒಳಗಡೆ ಹೋಗಿ ದೇವರ ದರ್ಶನವನ್ನು ಮಾಡೋಣ. ದೇವಸ್ಥಾನ ಒಳಗೆ ಬರುತ್ತಾ ಇದ್ದಂತೆ ಒಂದು ಪ್ರಾಂಗಣ ಸಿಗುತ್ತೆ. ಇಲ್ಲೂ ಕೂಡ 4 ಕಂಬದ ಪ್ರಾಂಗಣ ಇದು. ಬನ್ನಿ, ದೇವರ ದರ್ಶನವನ್ನು ಮಾಡೋಣ. ಬನ್ನಿ, ನೀಲಕಂಠೇಶ್ವರನ ದರ್ಶನವನ್ನು ನಾವು ಮಾಡೋಣ. ಇವತ್ತು ಪೂಜೆ ಆಗಿದೆ. ತುಂಬ ದೇವರು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ನೋಡ್ಬೋದು ನೀವು ದೂರದಿಂದ. ಅಲಂಕಾರ ಕೂಡ ಆಗಿದೆ. ಹಾಗೆಯೇ ದೇವರ ಎರಡೂ ಕಡೆಯಲ್ಲಿ ಈಶ್ವರನ ಪರಿವಾರ ಆದಂತಹ ಮೊದಲಿಗೆ ಗಣೇಶನನ್ನು ನಾವು ಒಂದು ಬದಿಯಲ್ಲಿ ನಾವು ನೋಡ್ಬೋದು. ಹಾಗೆ ಇನ್ನೊಂದು ಬದಿಯಲ್ಲಿ ಷಣ್ಮುಗರು ಮತ್ತು ಅಮ್ಮನವರು ಅಲ್ವಣ, ಅದು ಅಮ್ಮನವರು ಕೂಡ ನಾವು ಕಾಣ್ಬೋದು. ದರ್ಶನ ಮಾಡಿ ಹೋಗಲಿಕ್ಕೆ ಈ ಕಡೆ ಒಂದು ಬಾಗಿಲಿದೆ. ಬನ್ನಿ, ಹೋಗಿ ದೇವಸ್ಥಾನದ ಒಂದು ಪ್ರದಕ್ಷಿಣೆಯನ್ನು ಹಾಕಿ ವಾಸ್ತುಶಿಲ್ಪ ಇದನ್ನೆಲ್ಲ ನೋಡ್ಕೊಂಡು ಬರೋಣ. ದೇವಸ್ಥಾನನ ಇಲ್ಲಿನ ಗ್ರಾಮಸ್ಥರು ತುಂಬ ಚೆನ್ನಾಗಿ ಇಟ್ಕೊಂಡಿದ್ದಾರೆ, ನಾವು ನೋಡ್ಬೋದು. ಗಾಳಿಗೋಪುರ ಹೊಸದಾಗಿ ನಿರ್ಮಾಣ ಮಾಡಲಾಗಿದೆ. ಇದು ಶಿಥಿಲವಾಗಿದ್ದರಿಂದ ಹೊಸದಾಗಿ ನಿರ್ಮಾಣವನ್ನು ಮಾಡಲಾಗಿದೆ. ಹಾಗೆ ಸುತ್ತ ಹೂವಿನ ಗಿಡಗಳನ್ನೆಲ್ಲ ಬೆಳೆಸ್ಕೊಂಡಿದ್ದಾರೆ, ದೇವರಿಗೆ ಬೇಕಾಗುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನೋಡ್ಬೋದು. ತುಂಬ ಚೆನ್ನಾಗಿದೆ ಮತ್ತು ವಾತಾವರಣ ಚೆನ್ನಾಗಿದೆ. ಇಲ್ಲಿ ಪಕ್ಕದಲ್ಲೇ ನದಿ ಹೋಗ್ತಾ ಇರೋದ್ರಿಂದ ಗಾಳಿ ತಂಪಾಗಿ ಬೀಸುತ್ತೆ, ಖುಷಿ ಅನಿಸುತ್ತೆ, ಏನೋ ಒಂದು ಪ್ರಶಾಂತತೆ ಇದೆ. ಹಾಗೆ ಇಲ್ಲಿ ಕಾರ್ಯಕ್ರಮಗಳು ನಡೀತಾ ಇರ್ತವೆ. ನಾಮಕರಣಗಳು, ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳು ಈ ದೇವಸ್ಥಾನದಲ್ಲಿ ನಡೆಸ್ಕೊಡ್ತಾರೆ ಅಂತ ಇಲ್ಲಿನ ಪುರೋಹಿತರು ನಮ್ಗೆ ಹೇಳಿದ್ರು.
ನಾಳೆ ಒಂದು ಕಾರ್ಯಕ್ರಮ ಇರೋದ್ರಿಂದ ದೇವಸ್ಥಾನ ಓಪನ್ ಇದೆ, ಅದಕ್ಕೋಸ್ಕರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾವು ಇಲ್ಲೊಂದು ಕೆತ್ತನೆ ನೋಡ್ಬೋದು, ನಾಗನ ಕೆತ್ತನೆ ಯಾವ ರೀತಿ ಇದೆ. ನಾವು ಇದನ್ನ ಬಿಡಿಸ್ತಾ ಹೋದ್ರೆ ನೋಡ್ತಾ ಇದ್ದೀವಿ, ಇಲ್ಲಿಂದ ಹಿಂಗೋಗಿ ಹೀಗೋಗಿ 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 ಎಷ್ಟು ಚೆನ್ನಾಗಿ ನೋಡಿ. ಈಗ ನಾವು ಪಜಲ್ಸ್ ಅಂತ ಆಡ್ತೀವಿ, ಅದನ್ನು ಕಲ್ಲಿನಲ್ಲಿ ಆಗಿನ ಕಾಲದಲ್ಲಿ ಕೆತ್ತನೆಯನ್ನು ಮಾಡ್ತಾ ಇದ್ರು. ಇಲ್ಲಿ ಕೊನೆ ಆಗುತ್ತೆ ನಾಗರ ಒಂದು ಬಿಂಬ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಶೇರ್ ಮಾಡಿ. ನಾವು ಎಚ್ ಡಿ ಕೋಟೆಯಲ್ಲಿ ತುಂಬ ದೂರದಿಂದ ಬಂದಿದ್ದೀವಿ, ಬೆಂಗಳೂರಿಂದ, ಇದೊಂದೇ ದೇವಸ್ಥಾನಕ್ಕೋಸ್ಕರ. ಹಾಗಾಗಿ ನಿಮ್ಮ ಒಂದು ಶೇರ್ ಮಾಡೋದ್ರಿಂದ ತುಂಬ ಜನಕ್ಕೆ ತಲುಪುತ್ತೆ. ಹಾಗೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಧನ್ಯವಾದ.